ಅವರನ್ನು ಬಿಟ್ಟರೆ ಇನ್ಯಾರನ್ನು ತೆಗೆದುಕೊಂಡಿಲ್ಲ. 8.75 ಕೋಟಿ ರೂಪಾಯಿಗೆ ಲಿಯಾಮ್ ಲಿವಿಂಗ್ ಸ್ಟೋನ್ ಅವರನ್ನು ಮಾತ್ರ ಖರೀದಿ ಮಾಡಿದೆ ನಮ್ಮ RCB ತಂಡ. ಇವರನ್ನ ಬಿಟ್ಟರೆ ಇನ್ಯಾರ ಕಡೆಗೂ ಕೂಡ ಹೋಗ್ತಾ ಇಲ್ಲ. ಹೋಗ್ತಾರೆ 10 ಕೋಟಿವರೆಗೂ ಹೋಗ್ತಾರೆ, 11 ಕೋಟಿಗಂತೂ ಎತ್ತದೇ ಇಲ್ಲ ಅವರು. ಬೇಡವೇ ಬೇಡ ಗುರು, 10 ಕೋಟಿ ಹೊರಗಡೆ ಬಂದರೆ ಬನ್ನಿ, ಇಲ್ಲಾಂದರೆ ಬಿಟ್ಬಿಡಿ. ಲಿಯಾಮ್ ಲಿವಿಂಗ್ ಸ್ಟೋನ್ಗೂ ಹಂಗೆ ಮಾಡ್ತಿದ್ರು ಅನಿಸುತ್ತೆ. ಪುಣ್ಯಕ್ಕೆ 9 ಕೋಟಿ ಒಳಗಡೆನೇ ಸಿಕ್ಬಿಟ್ಟಿದ್ದಾರೆ ಲಿಯಾಮ್ ಲಿವಿಂಗ್ ಸ್ಟೋನ್. ಹಾಗಾಗಿ ಇಲ್ಲಿ ಏನು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾರಲ್ಲ, ಹಾಗೆ ಲಿಯಾಮ್ ಲಿವಿಂಗ್ ಸ್ಟೋನ್ ಸಿಕ್ಬಿಟ್ಟಿದ್ದಾರೆ ಅಂದ್ಕೊಂಡಂಗೆ ಬಂದಿದ್ದಾರೆ. ಇವರು ಯಾವ ರೀತಿಯಾಗಿ ಆಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಲಿಯಾಮ್ ಲಿವಿಂಗ್ ಸ್ಟೋನ್ ಅವರ ಸಾಮರ್ಥ್ಯ ಇಡೀ ಜಗತ್ತಿಗೆ ಗೊತ್ತಿದೆ. ಎಂಥ ಒಬ್ಬ ಹೊಡಿಬಡಿ ಆಟಗಾರ ಅಂತ ಹೇಳಿ, ಅದರಲ್ಲೂ T20ಗೆ ಹೇಳಿ ಮಾಡಿಸಿದಂಥ ಆಟಗಾರ ಲಿಯಾಮ್ ಲಿವಿಂಗ್ ಸ್ಟೋನ್. ಎಲ್ಲೊಂದು ಕಡೆ RCBಯಿಂದ ನಮ್ಮ ಇಡೀ RCB ಫ್ಯಾನ್ಸ್ಗೆ ನಿರಾಸೆ ಆಗಿರಬಹುದು ಇಷ್ಟೊತ್ತು ಕೂಡ. ಆದರೆ ಲಿಯಾಮ್ ಲಿವಿಂಗ್ ಸ್ಟೋನ್ ಅಂತ ಒಬ್ಬ ಆಟಗಾರರನ್ನ ಖರೀದಿ ಮಾಡಿದ ನಂತರ ಸಹಜವಾಗಿದು ಭಾಳ ಒಂದು ಸಮಾಧಾನ ತಂದಿರುತ್ತೆ RCB ಫ್ಯಾನ್ಸ್ಗೆ. ಜೊತೆಗೆ ಒಂದು ಐಡಿಯಾ ಬಂದಿರುತ್ತೆ ಫ್ಯಾನ್ಸ್ಗೂ ಕೂಡ, ಇವರು ಮೇ ಬಿ ಆಲ್ರೌಂಡರ್ಸ್ಗೆ ಟಾರ್ಗೆಟ್ ಮಾಡ್ತಾ ಇರಬಹುದು RCB ಫ್ರಾಂಚೈಸಿಯವರು. ಹಾಗಾಗಿ ಕಾದ್ ನೋಡೋಣ ಎಂಥ ತಂಡವನ್ನು ಕಟ್ಟುತ್ತಾರೆ ಅಂತ ಹೇಳಿ. ಮತ್ತೊಂದು ಭಯಾನೂ ಕೂಡ ಇದೆ RCB ಫ್ಯಾನ್ಸ್ಗೆ. ಇಷ್ಟು ವರ್ಷಗಳ ಕಾಲ ಮಾಡಿದ್ರಲ್ಲ ಎಡವಟ್ಟು ಪ್ಲೇಯರ್ಸ್ಗಳನ್ನ ತಗೊಳ್ಳೋದು, ಅದರಲ್ಲೂ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತೂ ವರ್ಸ್ಟು. RCB ಯಾವತ್ತೂ ಕೂಡ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸುಧಾರಿಸಿಲ್ಲ, ಅಂಥ ಬೌಲರ್ಗಳನ್ನ ತೆಗೆದುಕೊಂಡಿದ್ರು. ಮಿಚೆಲ್ ಸ್ಟಾರ್ಕ್ ಇದ್ದಾಗ ಚೆನ್ನಾಗಿತ್ತು, ನಮ್ಮ ಯಜುವೇಂದ್ರ ಚಾಹಲ್ ಇದ್ದಾಗ ಚೆನ್ನಾಗಿತ್ತು. ಅದಾದ ನಂತರ ಯಾವಾಗ ಅವರನ್ನೆಲ್ಲ ಕೈ ಬಿಟ್ಟರೋ ಅಲ್ಲಿಂದ ಒಬ್ಬ ಉತ್ತಮವಾದಂಥ ಬೌಲರ್ ಸಿಗಲೇ ಇಲ್ಲ RCB ತಂಡಕ್ಕೆ. ಕೋಟಿ ಕೋಟಿ ಸುರಿತಾರೆ, ಒಬ್ಬ ಅಸಮರ್ಥ ಅಂತ ಹೇಳೋಕ್ಕಾಗಲ್ಲ, ಒಳ್ಳೆಯ ಪ್ಲೇಯರ್ಸೇ ಇರ್ತಾರೆ. ಯಾಕೋ RCBಗೆ ಬಂದ ನಂತರ ಅವರು ಅವರ ಗೇಮನ್ನೇ ಮರಿತಾರೋ ಏನೋ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ. ಆ ರೀತಿಯಾಗಿ ಆಟ ಆಡ್ತಾರೆ. ಯಾಕೆ ಅಂತ ಹೇಳಿದರೆ ಎಲ್ಲಿಯೂ ಕೂಡ ಅಷ್ಟು ಅದ್ಭುತವಾದಂಥ ಆಟ ಆಡಿದಂಥ ಬೌಲರ್ಗಳನ್ನು ನಾವು ನೋಡೇ ಇಲ್ಲ.